ನಮ್ಮ ಹೆಸರು ನವೀನ್ ಅಂತ. ನಾವು ಮೈಸೂರಿಂದ ಬಂದಿದ್ದೀವಿ. ನಮ್ಮ ಮದುವೆಯಾಗಿ 8 ವರ್ಷ ಆಯಿತು. ತುಂಬ ಕಡೆ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ದೀವಿ ನಮ್ಮ ಮನೆಯವ್ರಿಗೆ. ಅಲ್ಲಿ ಎಲ್ಲ PCOD ಮತ್ತು ಥೈರಾಯ್ಡ್ದು ಸಮಸ್ಯೆ ಇತ್ತು. ಆಮೇಲೆ ಗರ್ಭಕೋಶದಲ್ಲಿ ನೀರುಗುಳ್ಳೆ ಅಂತ ಎಲ್ಲ ಹೇಳ್ತಾಯಿದ್ರು. ಸುಮಾರು ಕಡೆ ಟ್ರೀಟ್ಮೆಂಟ್ ಕೊಡಿಸಿದೆ. ನಮ್ಗೆ ಯಾಕೋ ಅದು ತೃಪ್ತಿ ಅನ್ನಿಸ್ಲಿಲ್ಲ. ಹಿಂಗೋ ಒಂದು ಸರಿ ಟಿ ವಿಲಿ ಅಮ್ಮೋರ ಒಂದು ಕಾರ್ಯಕ್ರಮ ನೋಡಿ ನಾವು ಅವ್ರನ್ನ ಹುಡ್ಕೊಂಬಂದು ಒಂದು 2 ಸರಿ ಔಷಧಿ ತೊಗೊಂಡಿವಿ ಅವ್ರ ಹತ್ರ. ತೊಗೊಂಡ ತಕ್ಷಣ ನಮ್ಮ ಮನೆಯವ್ರಿಗೆ ಈಗ ಗರ್ಭಿಣಿ ಆಗಿದ್ದಾರೆ, ಪ್ರೆಗ್ನೆಂಟ್ ಆಗಿದ್ದಾರೆ. ಅದು ಇಲ್ಲಿ ಬಂದಿಂದ ನಮಗೆ ತುಂಬ ಒಳ್ಳೆಯದಾಗಿದೆ. ನಮ್ಮ ಮನೆಯವರು ಈಗ ಆರೋಗ್ಯವಾಗಿದ್ದಾರೆ. ಎಷ್ಟು ವರ್ಷ ಆಯಿತು ಅಂದರೆ ಮದುವೆ? 8 ವರ್ಷ ಆಯಿತು. 8 ವರ್ಷ 2015ರಲ್ಲಿ ಆಗಿರೋದು. ಈಗ 4 ವರ್ಷದಿಂದ ಆಗಿತ್ತು ಪಾಪು. ಅದೇ ಹಿಂಗೆ 6 ತಿಂಗಳಿಗೆ ಅಬಾರ್ಟ್ ಆಗಿಬಿಡ್ತು. ನಮಗೇನಂತಲೇ ಗೊತ್ತಾಗಲಿಲ್ಲ. ಇನ್ನು ಅದಾದಮೇಲೆ 4 ವರ್ಷ ನಮಗೆ ಮತ್ತೆ ನಾವೆಲ್ಲ ಹಾಸ್ಪಿಟ್ಲಿಗೆ ತೋರಿಸಿ ಸಾಕಾಗಿಬಿಟ್ಟಿತ್ತು. ಅದಕ್ಕೆ ಇನ್ನೇನು ಬೇಡ ಅಂತ ಸುಮ್ಮನಿದ್ವಿ. ಹಿಂಗೆ ಟಿ ವಿಯಲ್ಲಿ ನೋಡ್ಬೇಕಾದ್ರೆ ನಿಮ್ದೊಂದು ಕಾರ್ಯಕ್ರಮ ನೋಡಿದ್ವಿ. ಆ ಕಾರ್ಯಕ್ರಮದಿಂದ ನಾವು ನಿಮ್ಮನ್ನ ಹುಡ್ಕೊಂಡ್ಬಂದಿದ್ದೀವಿ. ಈಗ ಏನು ಅನ್ನಿಸ್ತು ನಿಮಗೆ? ಅಮ್ಮ ತುಂಬ ತೃಪ್ತಿ ಆಯಿತು. 7 ಸರಿ ಫಸ್ಟ್ನೇ ಸಾರಿ 6 ದಿನಕ್ಕೆ ಬಂದಿದ್ವಿ. ಫಸ್ಟ್ನೇ ಸಾರಿ ಕೊಟ್ಟರೆ ಔಷಧಿ ನೀವೇನು ಹೇಳಿದ್ರಿ ಆ ಥರ ನಮ್ಮ ಮನೆಯವರೆಲ್ಲ ನಡ್ಕೊಂಡ್ರು. ಊಟದಲ್ಲಾಗಲಿ ಪ್ರತಿಯೊಂದು ಆಹಾರ ಪದ್ಧತಿಯಲ್ಲಿ ಅವರು ನೀವು ಹೇಳ್ದಂಗೆ ನಡ್ಕೊಂಡ್ರು. ಅದರಿಂದ ನಮಗೆ ಒಳ್ಳೇದಾಯಿತು. ಖುಷಿ ಅನ್ನಿಸ್ತಾ? ತುಂಬ ಖುಷಿ ಅನ್ನಿಸ್ತಮ್ಮ. ನಮ್ದೇನೋ ನಿಮ್ಮ ಇಲ್ಲಿ ಬಂದಿಂದ ನಮಗೆ ತುಂಬ ನಮ್ಮ ಮನೆಯವರು ತುಂಬ ಖುಷಿಯಾಗಿದ್ದಾರೆ. ಅದಕ್ಕೆ ಅವ್ರನ್ನೂ ಕರ್ಕೊಂಡ್ಬರ್ತೀವಿ ಒಂದಿನ. ಆಯ್ತಪ್ಪ, ಒಳ್ಳೇದಾಗಲಿ.